ನಮ್ಮ ಲ್ಯಾಂಗ್ವೇಜಲ್ಲಿ ಒಂದು ಸಿನಿಮಾನ ಬ್ಲಾಕ್ ಬಸ್ಟರ್ ಮಾಡಬೇಕು ಅಂತ ಒಂದು ದೊಡ್ಡ ಆಸೆ ಇದೆ. ನಿಮ್ಮೆಲ್ಲರನ್ನೂ ಆ ಸಿನಿಮಾ ಮುಖಾಂತರ ನಗಿಸ್ತೀವಿ ಅಂತ ಹೋಪ್ಸ್ ಕೊಡ್ತೀನಿ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ಮನು ಸೋಮಣ್ಣ ಅಂತ. ಸೋಮಣ್ಣ ಅಂದ್ರೆ ಏನು? ಸೋಮಣ್ಣ ಅಂದರೆ ನಮ್ಮ ತಂದೆಯವ್ರ ಹೆಸರು. ಸೊ ಈ ನಾಮಧೇಯನ ನಮ್ಮ ಕಾಮಿಡಿ ಮಂಜಣ್ಣ ಅಂತ ಯಾರನ್ನ ಕರಿತೀರ ಅವರೇ ಕೊಟ್ಟಿದ್ದು. ಅಪ್ಪ ಮನು ಎಲ್ಲಿದ್ಯಾ? ಇಲ್ಲೇ ಇದ್ದೀನಿ, ಹೇಳ. ಇಲ್ಲೇ ಇದೆಯಲ್ಲ. ಏಯ್ ನಮ್ ನಾದ್ವಿ ಜೆರಾಕ್ಸ್ಗಳಂತ ಮಾಡಿಸ್ಕೊಂಬೋಗ. ಜೆರಾಕ್ಸ್ ಅಷ್ಟೊತ್ತಿಗೆ ಓಡಾಬಿಟ್ಟ. ಸೊ ಹಾಗಾಗಿ ಕಂಟಿನ್ಯೂ ಮಾಡ್ತೇನೆ. ನನಗೂ ಇಷ್ಟ ಆಯಿತು. ನನ್ನ ಹೆಸರು ಮನೋಜ್ ಅಂತ ಫುಲ್ ಹೆಸರು. ಸೊ ಈಗ ಮನು ಸೋಮಣ್ಣ ಅಂತ ಇಟ್ಕೊಂಡಿದ್ದೀವಿ. ಸೊ ಈಗ ಮನು ಅನ್ನೋದನ್ನು ಒಂದು ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಜೊತೆಗೆ ಮಂಜಣ್ಣ ಅವರು ನಿಮ್ಮ ಹೆಸರನ್ನ ಫುಲ್ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ. ಹೌದೌದು. ಸೊ ಮನು ಸೋಮಣ್ಣ ಯಾರು? ಮನು ಸೋಮಣ್ಣ ಅಂತಂದರೆ ಒಬ್ಬ ಸಾಮಾನ್ಯ ಹಳ್ಳಿ ಹುಡುಗ, ಹಳ್ಳಿಲೇ ಹುಟ್ಟಿ ಬೆಳೆದಂಥ ಒಂದು ಹುಡುಗ. ದೊಡ್ಡ ಪ್ರತಿಭೆ ಅಂತ ಏನೂ ಇಲ್ಲ. ಸಣ್ಣ ಪುಟ್ಟ ನನಗೂ ಸಿನಿಮಾ ಹುಚ್ಚು ಅದು ಅಂದರೆ ಚಿಕ್ಕ ವಯಸ್ಸಿಂದ ಒಂಥರ ಸಿನಿಮಾ ಅಂತಂದರೆ ಏನೋ ಹೋಗಿ ಸಿನಿಮಾ ನೋಡೋದು ಅದೆಲ್ಲ ತುಂಬ ಇಷ್ಟ ನನಗೆ. ಸೊ ಹಾಗಾಗಿ ಇದೊಂದು ಹಾಬಿ ಥರ ಹುಟ್ಕೊಂಡಿದ್ದು. ಸೊ ಹಾಗೆ ಪ್ರೊಫೆಷನ್ ಆಯಿತು. ಮನೆಯವರ ಎಲ್ಲ ಆಶೀರ್ವಾದದಿಂದ, ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಪ್ರೊಫೆಷನ್ ಆಯಿತು. ನನಗೆ ಎಡಿಟಿಂಗು ಅಂದರೆ ತುಂಬ ಇಷ್ಟ ಇತ್ತು. ಇಷ್ಟ ಆದಮೇಲೆ ನಾನು ತುಂಬ ಪ್ರಾಕ್ಟೀಸು ಇತ್ತು ಅದ್ರ ಬಗ್ಗೆ. ಹಾಗಾಗಿ ಈ ಜರ್ನಿ ಸ್ಟಾರ್ಟ್ ಆಯಿತು. ಏನು ಓದಿದ್ದೀರಾ? ನಾನು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡಿದ್ದೀನಿ. ಸೊ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹೀಗೆ ಒತ್ತಡಗಳಲ್ಲಿ. ಆಮೇಲೆ ತುಂಬ ಕಡೆ ಕೆಲಸ ಮಾಡಿದೆ. ಒಂದು 2-3 ಕಂಪ್ನಿಗಳಲ್ಲಿ ಇಂಜಿನಿಯರಾಗಿ ಕೆಲಸ ಮಾಡಿದೆ. ಅಲ್ಲೊಂದಷ್ಟು ಕಾಂಪ್ಲಿಕೇಶನ್ಸ್ ಆಯಿತು. ಅದು ಬಿಟ್ಟು ನಾನು ಕಂಪ್ಲೀಟ್ ಪ್ರೊಫೆಷನ್ ಎಡಿಟಿಂಗ್ಗೆ ಅಂತ ಸೇರಿಕೊಂಡೆ. ಅಲ್ಲೊಂದು 2.5 ಇಯರ್ಸ್ ಸರ್ವೀಸ್ ಮಾಡಿದೆ. ಅದಾದ ನಂತರ ನಾನು ಬಿಟ್ಟು ಕಂಪ್ನಿಗಳಲ್ಲಿ ನನಗೆ ತುಂಬ ಸೆಟ್ ಆಗ್ತಿರ್ಲಿಲ್ಲ. ತುಂಬ ಕಾಂಪ್ಲಿಕೇಶನ್ಸು ಆಗ್ತಾನೆ, ವರ್ಕೌಟ್ ಅಂದರೆ ಆ ಕಡೆ ಆರ್ಥಿಕವಾಗೂ ಈ ಕಡೆ ನನ್ನ ಬೆಳವಣಿಗೆಗೂ ನನಗೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಸೊ ಫೈನಲಾಗಿ ನನ್ನ ಫ್ರೆಂಡ್ಸ್ ಸಹಾಯದಿಂದ ಯೋಚನೆ ಮಾಡಿ ಕಂಪ್ನಿಗಳೇ ಬೇಡ ಕೆಲಸ ಮಾಡೋದು. ಸೊ ಏನು ಮಾಡಿದ್ರೂ ಒಂದು ಓನಾಗಿ ಮಾಡೋಣ, ಒಂದು ಸ್ವಂತವಾಗಿ ಮುಂದೆ ಬರೋಣ ಅಂತ ನನ್ನದೇ ಒಂದು ವಿಡಿಯೋ ಪ್ರೊಡಕ್ಷನ್ ಅಂತ ಒಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಅದರಲ್ಲಿ ಒಂದಷ್ಟು ಜೀವನ ಕಳೀತು. ಆಮೇಲೆ ನನಗೆ ಇದು ಪ್ಯಾಷನ್ ಅಲ್ವಾ ಎಡಿಟಿಂಗ್ ಅನ್ನೋದು. ಎಡಿಟಿಂಗ್ ಜೊತೆಗೆ ನಾನು ಮ್ಯೂಸಿಕ್ಕು ಮಾಡ್ತೀನಿ. ಸೊ ಈಗೇನು ನೀವು ಸುಮ್ಮನೆ ತಮಾಷೆ ಕಾಲ ನೋಡ್ತಿರ್ತೀರ, ಸೊ ಕಂಪ್ಲೀಟ್ ನಾನೇ ಮ್ಯೂಸಿಕ್ ಮಾಡಿರ್ತಕ್ಕಂಥದ್ದು. ಅಲ್ಲೇನೇ ಫನ್ ಬರಲಿ, ಮಜಾ ಬರಲಿ, ಇನ್ನೊಂದು ಮ್ಯೂಸಿಕ್ಕು ನಗೋ ಥರ ಮಾಡಬೇಕು ಅಂತಂದರೆ ಸೊ ಅದು ಕಂಪ್ಲೀಟ್ ನಾನೇ ಮಾಡಿರೋದು. ಸೊ ಇದು ನನ್ನ ಪ್ಯಾಷನ್ನು. ಈ ಪ್ಯಾಷನ್ ಎಲ್ಲೋ ಒಂದು ಕಡೆ ಹೋಗ್ತಿತ್ತು, ನನಗೆ ಮಿಸ್ ಆಗ್ತಿತ್ತು. ಒಂದು 2.5 ಇಯರ್ಸಿಂದ ಮಿಸ್ ಆಗ್ತಿತ್ತು. ನಾನು ಮಂಜಣ್ಣ ಅವ್ರಿಗೆ ಮುಂಚೆನೇ ನಾನು ಇದು ಮಾಡಿದ್ದೆ, ಅಣ್ಣ ಈ ಥರ ಮಾಡೋಣ ಅಂತ. ಸೊ ಬಿಡೋಕ್ಕಾಗಲಿಲ್ಲ. ಸೊ ಹಾಗೆ ಕಂಟಿನ್ಯೂ ಆಯಿತು. ಸೊ ಇದು ಸ್ಟಾರ್ಟ್ ಆಯಿತು. ಈಗ ನೀವು ಮಾಡೋಂಥ ಕಾಮಿಡಿ ಮ್ಯೂಸಿಕ್ ಅಂದ್ರೆ ಸ್ವಂತ ಮ್ಯೂಸಿಕ್ ಅಲ್ಲ. ಸ್ವಂತ ಅಂದರೆ ಈಗ ಏನು ಮ್ಯೂಸಿಕ್ ನೀವೇ ಕ್ರಿಯೇಟ್ ಮಾಡ್ತಾರೆ? ಸರ್ ನನಗೆ ಅಷ್ಟು ಟ್ಯಾಲೆಂಟ್ ಇಲ್ಲ. ಮ್ಯೂಸಿಕ್ಕು ಅಂದರೆ ಹೊಂದಿಸೋದು. ಸೊ ಕೆಲವೊಂದು ವೆಬ್ಸೈಟ್ಗಳಿದ್ದಾವೆ ನಮಗೆ, ನಾವು ಒಂದಷ್ಟು ಸೇವ್ ಮಾಡಿರೋಂಥದ್ದು ಒಂದಷ್ಟು ತುಂಬ ಫೈಲ್ಸ್ ಇದ್ದಾವೆ. ಸೊ ಅದನ್ನು ಎಲ್ಲ ಅಲ್ಲಿಂದ ತೆಗೆದು ಸ್ವಲ್ಪ ಕೂಡಿಟ್ಟಿದ್ದೀವಿ. ಆದ್ದರಿಂದ ಅದಕ್ಕೆ ಮ್ಯಾಚ್ ಮಾಡ್ತೀವಿ. ಆ ಸನ್ನಿವೇಶ, ಆ ಸಿಚುವೇಶನ್ ತಕ್ಕಂಗೆ ಮ್ಯಾಚ್ ಮಾಡ್ತೀವಿ. ಒಟ್ಟು ನೀವು ಎಷ್ಟು ಜನ ಇದ್ದೀರಿ ಈಗ ಟೀಮ್? ಸರ್ ಯಾರು ಇಲ್ಲ, ನಾನು ಒಬ್ಬನೇ ಇರೋದು. ಆ್ಯಸ್ ಟೆಕ್ನಿಕಲ್ ಟೀಮಲ್ಲಿ ನಾನೊಬ್ಬನೇ ಇರ್ತಕ್ಕಂಥದ್ದು. ಅವರು ನಾವಿಬ್ಬರು ಕ್ರಿಯೇಟಿವ್ ಟೀಮು, ಟೆಕ್ನಿಕಲ್ ಟೀಮು, ನಾವಿಬ್ಬರೇ ಟೀಮ್ ಅಂತಂದರೆ. ಸೊ ಈಗ ನಮ್ಮ DOP ಅಂತ ಒಬ್ರು ಆ್ಯಡ್ ಆಗಿದ್ದಾರೆ. ಆಮೇಲೆ DOP ಅಸಿಸ್ಟೆಂಟ್ ಒಬ್ರು ಆ್ಯಡ್ ಆಗಿದ್ದಾರೆ.
ಸೊ ಈಗ ನಿಮಗೂ ಮಂಜಣ್ಣಗೂ ನೀವು ಶೂಟ್ ಮಾಡುವಾಗ, ಕೆಲಸ ಮಾಡುವಾಗ, ಮತ್ತೆ ನಿಮ್ಮ ಕಂಟೆಂಟ್, ನಿಮ್ಗೆ ಕಾನ್ಸೆಪ್ಟ್ ಮಾಡುವಾಗ ಹೆಂಗಿರುತ್ತೆ ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್? ಸರ್ ನಾವು ಹೆಂಗೆ ಅಂತಂದರೆ ನಾವು ಆನ್ ಸ್ಪಾಟು ಹಂಗೆ ಕ್ರಿಯೇಟ್ ಮಾಡಿಬಿಟ್ಟಿದ್ದೀವಿ. ತುಂಬ ಕಾಲ್ಸಲ್ಲಿ ಡಿಸ್ಕಷನ್ ಮಾಡಿಕೊಂಡು ಮುಂಚೆಣ್ಣ ಹಂಗಲ್ಲ ಹಿಂಗೆ, ಮನು ಹಂಗಲ್ಲ ಹಿಂಗೆ ಅಂತ ಅವರೊಂದು ಹೇಳಿದಾಗ ನಾನೊಂದು ಅದಕ್ಕೆ ಆ್ಯಡ್ ಮಾಡ್ತೀನಿ, ಇಲ್ಲ ನಾನು ಹೇಳಿದಾಗ ಅವರು ಹಿಂಗಲ್ಲ ಹಂಗೆ ಮನು ಅಂತ ಆ್ಯಡ್ ಮಾಡಿದ್ದಾರೆ. ತುಂಬ ಇದೇ ಥರ ಅಂದರೆ ಸ್ಟಾರ್ಟ್ ಆಗಿದ್ದು ಹಿಂಗೆ. ನಾನು ಮಂಜಣ್ಣ ಇಲ್ಲ ನಿನ್ನ ರೈಟಿಂಗು ಚೆನ್ನಾಗೈತೆ, ನೀನೇ ಮಾಡಬೇಕು ರೈಟಿಂಗು, ಇದು ಯಾರು ರೈಟಿಂಗ್ ಮಾಡಿದ್ರೂ ಆಗಲ್ಲ. ಆಮೇಲೆ ಡೈರೆಕ್ಷನ್ನು ಅಷ್ಟೇ, ಬೇರೆಯವ್ರು ಇನ್ವಾಲ್ವ್ ಮಾಡಿದ್ರೂ ಕಷ್ಟ ಆಗುತ್ತೆ. ಸೊ ನಾವು ಮಾಡೋಣ ಫಸ್ಟು, ಆಮೇಲೆ ಲೆಟ್ ಸಿ ದ ರಿಸಲ್ಟ್ ಅಂತ. ಅಂದರೆ ಈಗ ನೀವು ಮಾಡ್ತಿರ್ತಕ್ಕಂಥ ಕಾನ್ಸೆಪ್ಟ್, ಕಥೆ, ಸ್ಕ್ರಿಪ್ಟ್ ಎಲ್ಲ ಯಾರ್ದು? ಆಲ್ಮೋಸ್ಟ್ ಒಂದು 70% ಮಂಜಣ್ಣಂದೇ ಐಡಿಯಾಸು. ಅದನ್ನ ನಾನು ಇಂಪ್ಲಿಮೆಂಟೇಷನ್ ಮಾಡ್ತೀನಿ ಅಷ್ಟೇ. ಸೊ ಅವರು ಒಂದು ಐಡಿಯಾ ಕೊಟ್ಟಿದ್ದಾರೆ ಅಂತಂದರೆ ನಾನು ಅದನ್ನ ಯಾವ ಥರ ತೊಗೊಂಡು ಹೋಗ್ಬೇಕು, ಇಲ್ಲ ಅದಕ್ಕೇನಾದರೂ ಆ್ಯಡ್ ಮಾಡಬೇಕಾ, ಇಲ್ಲ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ. ಸೊ ಈ ಥರ ಒಂದು ನಮ್ಮಿಬ್ಬರ ಮಧ್ಯೆ ಆ ಥರ ಒಂದು ಬಾಂಡಿಂಗ್. ಸೊ ಆ ರಿಲೇಷನ್ಶಿಪ್ಪಲ್ಲೇ ತುಂಬ ಸಕ್ಸಸ್ ಆಯಿತು. ಈಗ ನೀವು ಮಾಡ್ತಾ ಇದ್ದ ಕಾನ್ಸೆಪ್ಟ್ ಇದೇ ತರ ಜರ್ನಿ ಇರುತ್ತಾ, ಅಥವಾ ಇನ್ನು ಇದರಲ್ಲಿ ಬದಲಾವಣೆ ಆಗ್ಬೋದಾ? ಬದಲಾವಣೆ ಅಂತಂದರೆ ಸರ್, ಈಗ ದೇವ್ರ ಆಶೀರ್ವಾದದವರೆಗೂ, ದೇವ್ರದ್ದು ಒಂದು ದೊಡ್ಡವ್ರದ್ದು ಯಾರ್ದೋ ಒಬ್ರದ್ದು ಆಶೀರ್ವಾದವರೆಗೂ ಇಲ್ಲಿವರೆಗೂ ಬಂದಿದೆ. ಇನ್ನು ಮುಂದೆಗೆ ಇನ್ನೂ ಆಶೀರ್ವಾದ ತುಂಬ ಸಪೋರ್ಟ್ ಇದೆ, ಎಲ್ಲೋ ಒಂದು ಕಡೆ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ ಇನ್ನೂ ಅಂತಂದರೆ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ಲೇ ಕರ್ಕೊಂಡು ಹೋಗ್ತೀವಿ. ಆ ಥರ ಒಂದು ಕಾನ್ಸೆಪ್ಟ್ಸು, ಒಂದು ಐಡಿಯಾಸು, ಮ್ಯಾನಿಫೆಸ್ಟೇಷನ್ಸ್ ಇದೆ. ಹೊಸ ಹೊಸ ಸ್ಕ್ರಿಪ್ಟನ್ನು ನೀವು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಸಂದೇಶಗಳನ್ನ ನೀವು ಜನರಿಗೆ ತೋರಿಸ್ತಾ ಇಲ್ಲ. ಸೊ ಇದ್ರ ಮಾಡೋದ್ರಿಂದ ನಿಮ್ಮ ಫೀಡ್ಬ್ಯಾಕ್ ಜನರಿಂದ ಹೆಂಗ್ ಬರ್ತಾ ಇದೆ ಸರ್? ಸೋಷಿಯಲ್ ಮೀಡಿಯಾದಲ್ಲೇ ನಾನು ತುಂಬ ಫೀಡ್ಬ್ಯಾಕ್ ನೋಡ್ತಿದ್ದೀನಿ. ಅಂದರೆ ತುಂಬ ರೆಸ್ಪಾನ್ಸು, ತುಂಬ ಕಡೆಯಿಂದ ಇವಾಗೂ ಅಷ್ಟೇ ತುಂಬ ಜನ ರೆಕಗ್ನೈಸ್ ಮಾಡ್ತಾರೆ, ನಮ್ಮ ನೋಡಿದ ತಕ್ಷಣ ನಗ್ತಾರೆ, ನಗದು ಮಾತಾಡಿಸ್ತಾರೆ. ಅದೊಂಥರ ಖುಷಿ ಆಗುತ್ತೆ. ಆಮೇಲೆ ಕಮೆಂಟ್ಸಲ್ಲೂ ಅಷ್ಟೇ, ನೀವು ತುಂಬ ಕಮೆಂಟ್ಸ್ ಓದಿರ್ಬೋದು. ಆಲ್ಮೋಸ್ಟ್ 99% ಕಮೆಂಟ್ ಬಾಕ್ಸು ನಿಮಗೆ ಒಳ್ಳೆ ಫೀಡ್ಬ್ಯಾಕೇ ಬಂದಿರುತ್ತೆ. ಅಂದರೆ ನಿಮ್ಮ ನಗು, ನೀವು ಆ್ಯಕ್ಟಿಂಗ್ ಚೆನ್ನಾಗಿದೆ, ನಿಮ್ಮದು ಮಾತು ಚೆನ್ನಾಗಿದೆ, ನಿಮ್ಮ ಭಾಷೆ ಚೆನ್ನಾಗಿದೆ, ನಿಮ್ಮ ಅಟ್ಮಾಸ್ಫಿಯರ್ ಚೆನ್ನಾಗಿದೆ, ನೀವು ಹೇಳ್ತಕ್ಕಂಥ ಮಾತುಗಳು ಚೆನ್ನಾಗಿದೆ, ತುಂಬ ಹಿತ ಅನಿಸುತ್ತೆ. ಈ ಥರ ಎಲ್ಲ ಸರ್. ಓವರಾಲ್ ಆಗಿ ಈಗ ನೀವು ಮಾಡ್ತಕ್ಕಂಥ ಕಾನ್ಸೆಪ್ಟ್ ಅಲ್ಲಿ ನೀವು ಎಷ್ಟು ದಿನ ವಾರದಲ್ಲಿ ಶೂಟಿಂಗ್ ಮಾಡ್ತೀರಿ ಸರ್? ವಾರದಲ್ಲಿ ನಾವು ಒಂದೇ ದಿನ ಶೂಟ್ ಮಾಡೋದು, ಭಾನುವಾರ ಇಲ್ಲ ಶನಿವಾರ, ಅದು ರಜೆ ದಿನಗಳಲ್ಲಿ ಮಾತ್ರ. ವೀಕ್ ಡೇಸ್ ಅಂತಂದರೆ ಇಫ್ ಇನ್ ಕೇಸ್ ಮಂಜಣ್ಣವ್ರು ಅವೈಲೇಬಲ್ ಇದ್ದರೆ ಮಾತ್ರ ವೀಕ್ ಡೇಸಲ್ಲಿ ಶೂಟ್ ಮಾಡ್ತೀವಿ ಅಷ್ಟೇ. ಈಗ ಸದ್ಯಕ್ಕೆ ಮಂಜಣ್ಣವ್ರನ್ನ ನೀವು ಇಷ್ಟು ಮಾತ್ರ ನೋಡ್ತಾ ಇದ್ದೀರಿ, ಮುಂದೆ ಯಾವ ರೀತಿ ನೋಡ್ಬೇಕು ಅನ್ಕೊಂಡಿದ್ದೀರಿ ಸರ್? ನಾನು ಮಂಜಣ್ಗೆ ಸ್ಟಾರ್ಟ್ ಮಾಡಿದಾಗ ನಮಗೆ ಹೋಪ್ ಇತ್ತೋ ಇಲ್ವೋ ಗೊತ್ತಿಲ್ಲ. 100% ನಾನು ಹಿಂಗೆ ಮ್ಯಾನಿಫೆಸ್ಟೇಷನ್ ಮಾಡಿದ್ದೆ ಅಂತಂದರೆ, ನಾವು ಸ್ಟಾರ್ಟ್ ಮಾಡಿದಾಗ ಏನು ಯಾರು ಗೊತ್ತೇ ಇಲ್ಲ ನಮ್ದು ಇದು ಹೋಗುತ್ತಾ ಇಲ್ವಾ ಅಂತ. ಇಟ್ಸ್ ಪ್ಯಾಷನ್ ಮೇಲೆ ಕ್ರಿಯೇಟ್ ಆಗಿದ್ದಿದ್ದು. ನಾನು ಮಂಜಣ್ಣನ ಹೆಂಗೆ ಥಿಂಕ್ ಮಾಡಿದ್ದೆ ಅಂತಂದರೆ, ಈಗ ಒಂದು ಲೆವೆಲ್ ಇದೆ, ಆ ಥಿಂಕಿಂಗಲ್ಲಿ ಒಂದು ಲೆವೆಲ್ ಇದೆ. ಸೊ ಮಂಜಣ್ಣ ಈ ಥರ ಒಬ್ಬರು ಆ ಕಲಾವಿದರಂದರೆ ನನಗೆ ತುಂಬ ಇಷ್ಟ. ಆ ಕಲಾವಿದ ಈ ಥರ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇವಾಗ ಆ ಥರ ಇದ್ದಾರೆ, ಒಂದಷ್ಟು ಜನಕ್ಕೆ, ಸುಮಾರು ಜನಕ್ಕೆ ನೀವು ನೋಡಿರ್ಬೋದು, ನಿಮಗೂ ಗೊತ್ತಿರ್ಬೋದು, ಆ ಥರ ಆಗಿದ್ದಾರೆ. ನೆಕ್ಸ್ಟ್ ಲೆವೆಲ್ಲು ಅಂತಂದರೆ ಅದು ನಂದು ಬೇರೆ ಥಾಟ್ಸೇ ಇದೆ. ಒಂದು ಸಿನಿಮಾ ಸೆಟ್ಟಲ್ಲೋ ಇಲ್ಲ ಬೇರೆ ಒಂದು ನಮ್ಮ ಇಲ್ಲಿರೋ ಲೋಕಲ್ ಕಲಾವಿದರು, ನಮ್ಮ ಕೋಲಾರದವರು, ನಮ್ಮ ಭಾಗದವರು ಬೇರೆ ಸಿನಿಮಾಗಳಲ್ಲಿ, ಇಲ್ಲ ತೆಲುಗು ರಂಗ, ಇಲ್ಲ ಬಾಲಿವುಡ್ಡು, ಈ ಥರ ಹೋಗ್ಬೇಕು ಅಂತ ಒಂದು ಆಸೆ ಇತ್ತು. ಸೊ ಇದರಲ್ಲಿ ಈ ಥರ ಏನಾದರೂ ಮಂಜಣ್ಣವ್ರಿಗೆ ಏನಾದರೂ ಆ ಥರ ಏನಾದರೂ ಅವಕಾಶಗಳು ಸಿಕ್ಕಾಗ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಾ, ಯಾವ ರೀತಿ ಬೆಂಬಲಿಸ್ತೀರಾ ಸರ್? 100% ನಾನು ಮಂಜಣ್ಣ ರಚೆಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡಿದಾಗ ಆವತ್ತೊಂದು ದಿನ ನನಗೇನು ತಲೆಯಲ್ಲಿತ್ತು, ಮಂಜಣ್ಣ ನೀನು ಅಲ್ಲೂ ಹೋಗ್ತೀಯಾ, ನೀನು ಅಲ್ಲಿರ್ತೀಯ. ಸೊ ಇವತ್ತು ಅದೇನೆ. ಅವರು ಒಂದು ಆ ಕಲಾವಿದರಿಗೆ ಆ ಮರ್ಯಾದೆ ಅಂತಂದರೆ ಸ್ಟೇಜ್, ಆ ಸ್ಟೇಜ್ ಅವ್ರಿಗೆ ಸಿಗಲಿ
ಹಂಗೆ ಸಪೋರ್ಟ್ ಮಾಡ್ತೀನಿ ನಾನು. ಇವಾಗ ಕೆಲಸ ಮಾಡಿದ್ರು ನಾವು ನೆಕ್ಸ್ಟ್ ಲೆವೆಲ್ಲೇ ಕೆಲಸ ಮಾಡ್ತೀವಿ. ನೀವು ನೋಡಿರ್ಬೋದು ಪ್ರತಿಯೊಂದು ಶಾರ್ಟೂ ಆ ಬಿಲ್ಡಪ್ ಆಗಲಿ, ಅವ್ರನ್ನ ತೋರಿಸೋದು, ಅವ್ರಿಗೆ ಸುಮ್ಮನೆ ಹಿಂಗೆ ಬರೋದಾಗಲಿ, ಅವ್ರ ಮಾತಿಗೆ ಪ್ರತಿಯೊಂದು ಮಾತಿಗೆ ರಿಯಾಕ್ಷನ್ಸ್ ಆಗಲಿ, ಸೊ ಅದೇ ಥರ ನಾವು ಬಿಲ್ಡ್ ಮಾಡ್ಕೊಂಡು ಹೋಗಿರೋದು ಕ್ಯಾರೆಕ್ಟರ್ನ. ಸೊ ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಬಿಲ್ಡ್ ಮಾಡಿ ಅವ್ರನ್ನ ಬೇರೆ ಥರನೇ ಪೋರ್ಟ್ರೇ ಮಾಡಬೇಕು ಅಂತ ಒಂದು ಐಡಿಯಾಸ್ ಇತ್ತು. ಸೊ ಈಗ ಮಂಜಣ್ಣವರು ಮನು ಇಬ್ರು ಒಂದಾಗಿ ಈಗ ಒಂದಷ್ಟು ವೇದಿಕೆಗಳಲ್ಲಿ ಎಲ್ಲೋ ಒಂದು ಕಡೆ ಕಾಣಿಸ್ತಾ ಇದ್ದೀರಾ, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ತಾ ಇದ್ದೀರಾ, ಮತ್ತೆ ಕೆಲವೊಂದು ಸ್ಕ್ರಿಪ್ಟಲ್ಲಿ ಕಾಣಿಸ್ತಾ ಇದ್ದೀರಾ. ಇವತ್ತು ಮಂಜಣ್ಣವರು ಕಲೆ, ಅವರು ಶ್ರಮ, ಸೊ ಈ ಒಂದು ಕಾರ್ಯಕ್ರಮಗಳಲ್ಲಿ ನೀವು ಮಾಡೋಂಥ ಒಂದು ಸ್ಕ್ರಿಪ್ಟಲ್ಲಿ ನೀವು ಕೊಡುವಂಥ ಒಂದು ಕೆಲಸದಲ್ಲಿ ಅವರು ಯಾವ ರೀತಿ ನಿಮಗೆ ಗೌರವ ಕೊಡ್ತಾರೆ? ಯಾರು ಮಂಜಣ್ಣನ ಇಲ್ಲ ಜನನ? ಅಲ್ಲಲ್ಲ, ಮಂಜಣ್ಣ ನಿಮಗೆ. ಮಂಜಣ್ಣ ತುಂಬ ಚೆನ್ನಾಗಿ ಗೌರವ ಕೊಡ್ತಾರೆ. ಅವ್ರು ಎಲ್ಲೇ ಸ್ಟೇಜ್ಗೆ ಹೋದ್ರೂ ನನ್ನ ಬಿಟ್ಟು ಹೋಗಿಲ್ಲ, ನನ್ನ ಕರ್ಕೊಂಡೇ ಹೋಗಿದ್ದಾರೆ. ಆಮೇಲೆ ಒಂದಷ್ಟು ಹೋದಾಗ ಒಂದಷ್ಟು ಜನ ಮಾತಾಡಿಸಿದಾಗ ನಮಗೆ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ಅದು ಈಗ ಎಲ್ಲ ಒಂದ್ ಕಡೆ ನಿಮ್ದು ಹಂತವಾಗಿ ಒಂದೊಂದು ಸ್ಟೆಪ್ ಬೆಳೀತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಸಿಟಿ ಆಗ್ತಾ ಇದೆ. ಸೊ ದಿನೇ ದಿನೇ ಒಂದು ಪಬ್ಲಿಸಿಟಿ ಆಗ್ತಾ ಇದ್ದಾಗ ಮಂಜಣ್ಣವ್ರಿಗೆ ಒಂದಷ್ಟು ಕ್ರೇಜ್ನು ಬರ್ಬೋದು, ನಿಮಗೂ ಒಂದು ಕ್ರೇಜ್ನು ಬರ್ಬೋದು. ಸೊ ನೀವು ಈ ಒಂದು ನಮ್ಮ ಚಾನಲ್ ಮುಖಾಂತರ ಜನರನ್ನ ಯಾವ ರೀತಿ ನೀವು ರಿಕ್ವೆಸ್ಟ್ ಮಾಡ್ಕೊಂತೀರಾ ಮಂಜಣ್ಣನ ಬೆಳೆಸೋದಕ್ಕೆ? ಯಾವ ಥರ ಅಂದರೆ ಸರ್, ಈಗ ಆಲ್ರೆಡಿ ನಾನು ಜನ ರಿಕ್ವೆಸ್ಟ್ ಮಾಡಬೇಕಾಗಿದ್ದೇ ಇಲ್ಲ. ಅವರು ಇಷ್ಟು ಪ್ರೀತಿ, ಇಷ್ಟು ನಂಬಿಕೆ ನಮ್ಮ ಮೇಲಿಟ್ಟು ನಮ್ಮನ್ನ ಆಲ್ರೆಡಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಒಂದು ಸುಮಾರು ಜನ ಈ ಕಡೆ ಗೌರಿಬಿದನೂರು ಈ ಕಡೆ ಎಲ್ಲ ತುಂಬ ಕೇಳ್ತಾರೆ ನನ್ನ, ಇಲ್ಲಿಗೆ ಬರ್ರಿ, ಅಲ್ಲಿಗೆ ಬರ್ರಿ, ಇಲ್ಲಿ ತುಂಬ ಇಷ್ಟಪಡ್ತಾರೆ ಜನ ಅಂತ. ಸೊ ಇಷ್ಟೆಲ್ಲ ಪ್ರೀತಿ ಕೊಟ್ಟಾಗ ನಾನು ಯಾವ ಥರ ಕೇಳ್ತೀನಿ ಅಂತಂದರೆ, ಇನ್ನೂ ನಮ್ಮ ಮೇಲೆ ಪ್ರೀತಿ, ವಿಶ್ವಾಸ, ನಂಬಿಕೆ ಇಡಿ, ನಾವು ಇನ್ನೂ ಮುಂದೆ ಒಂದು ಒಳ್ಳೆ ಕಂಟೆಂಟ್ಸ್ ಮಾಡ್ತೀವಿ. ನನ್ನ ಆಸೆ ಪ್ರಕಾರ ಒಂದು ನಮ್ಮ ಲ್ಯಾಂಗ್ವೇಜಲ್ಲಿ ಒಂದು ಸಿನಿಮಾನ ಬ್ಲಾಕ್ ಬಸ್ಟರ್ ಮಾಡಬೇಕು ಅಂತ ಒಂದು ದೊಡ್ಡ ಆಸೆ ಇದೆ. ನಿಮ್ಮೆಲ್ಲರನ್ನೂ ಆ ಸಿನಿಮಾ ಮುಖಾಂತರ ನಗಿಸ್ತೀವಿ ಅಂತ ಒಪ್ಪಿಸ್ಕೊಡ್ತೀನಿ ಸರ್. ಓವರಾಲ್ ಆಗಿ ಎಲ್ಲರಿಗೂ ನಮಸ್ಕಾರ. ನಮ್ಮ ಐಡಿಯಾ ನ್ಯೂಸ್ ಚಾನಲ್ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ನ್ಯೂಸ್ ಚಾನಲ್. ಹಾಗಾಗಿ ದಯವಿಟ್ಟು ಈ ನ್ಯೂಸ್ ಚಾನೆಲ್ ಅನ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.